ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಟೈಮ್ ಬಂದ್ಬಿಟ್ಟು ಒಂದು 5:30 ಆಗಿರುತ್ತೆ. ಹೊಸ ರೈಡು ಇವತ್ತಿಗೆ. ಇವತ್ತು ಹೋಗ್ತಾಯಿದ್ದೀವಿ ಕೂರ್ಗು. ಶ್ರೀನಿಧಿ ಮತ್ತು ನಾನಿಬ್ಬರು ಹೋಗ್ತಾಯಿದ್ವಿ. ಒಂದು ಆಲ್ಮೋಸ್ಟ್ 3.5-4 ತಿಂಗಳಾಯ್ತು ಅಂದ್ಕೋಬೋದು ಒಂದು ರೈಡ್ ಮಾಡಿ. ಅದಕ್ಕೆ ಒಂದು ನೀಟಾಗಿ ಒಂದು ರೈಡ್ ಮಾಡೋಣ ಅಂದ್ಕೊಂಡ್ವಿ. ಸೊ ನಮ್ಮದು ಯೂಶ್ವಲ್ ಆಗಿರೋದು ನಮ್ಮದು ಇಡ್ಲಿ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ. ರಾತ್ರಿ ಗಾಡಿ ಪೆಟ್ರೋಲ್ ಹಾಕ್ಸೋಕ್ಕಾಗಿಲ್ಲ, ಆಫೀಸಲ್ಲಿ ಬೇಜಾನ್ ಕೆಲಸ. ಸೊ ಅದಕ್ಕೆ ಏನು ಮಾಡಿದಂದರೆ ನಾವು ಈಗ ಜಸ್ಟ್ ಬಂದು ಇಲ್ಲಿ ಫ್ಯೂಲ್ ಮಾಡಿಸ್ಕೊಂಡೆ ಗಾಡಿನ. ಮತ್ತು ಶ್ರೀನಿಧಿನೂ ಬರ್ತೀನಿ ಅಂತಿದ್ದಾನೆ. ಅವ್ನು ಬಂದ ತಕ್ಷಣ ಗಾಡಿ ತೊಗೊಂಡು ಹೊರಡೋದೆ ನಾವೀಗ. ಇವಾಗ ಆಫ್ ಟು ಕೂರ್ಗ್. ಇಲ್ಲಿಂದ ಇನ್ನೂ 4 ಅವರ್ 18 ಮಿನಿಟ್ ತೋರಿಸ್ತಾ ಇದೆ. 252 ಕಿಲೋಮೀಟ್ರು. ಕಂಪ್ಯಾರಿಟಿವ್ಲಿ ಈಸಿ ರೋಡು. ನಾವು ಹಾಸನ ಮೇಲಿಂದ ಹೋಗ್ತಾ ಇದ್ದೀವಿ, ಯಾಕಂದರೆ ಮೈಸೂರು ಮೇಲಿಂದ ಹೋಗೋಣ ಅಂದರೆ ನಮಗೆ 4 ಲೇನಲ್ಲಿ ಹೋಗೋಕ್ಕೆ ಸಿಗೋಲ್ಲ. ಆ ಸ್ಪೀಡ್ ಬೇಗ ಹತ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಅದಕ್ಕೆ ಹಾಸನ ಮೇಲಿಂದ ಕೂರ್ಗ್. ಸೊ ಪ್ರಾಬ್ಲಿ ನಮ್ಮದು ಸೆಕೆಂಡ್ ವಿಸಿಟ್ ಕೂರ್ಗ್ಗೆ. ಸ್ವಲ್ಪ ಲಾಸ್ಟ್ ವಿಸಿಟ್ ಬಂದ್ಬಿಟ್ಟು ನಾವು ಹೋದ ವರ್ಷ ಸೆಪ್ಟೆಂಬರಲ್ಲಿ ಮಾಡಿದ್ದು, ಅಕ್ಟೋಬರಲ್ಲಿ ಮಾಡಿದ್ದು ಅನಿಸುತ್ತೆ. ಆಲ್ಮೋಸ್ಟ್ 1 ಇಯರ್ ಬ್ಯಾಕ್. ಸೂಪರ್, ಬನ್ನಿ ರೈಡ್ ಹೆಂಗಿರುತ್ತೆ ಅಂತ ನೋಡೋಣ ಮುಂದೆ. ಸ್ವಲ್ಪ ಲೈಟಾಗಿ ಬೆಳಕು ಇರ್ತದೆ ಅಂತ. ಸೊ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನಮ್ಮದು ಫಸ್ಟ್ ಮಾನ್ಸೂನ್ ರೈಡ್ ಇದು. ಬಟ್ ರೈಡಿಂಗ್ ಗೇರ್ಸ್ ಎಲ್ಲ ತೊಗೊಂಡಿದ್ದೀವಿ. ಮಳೆ ಎಷ್ಟು ಬರುತ್ತೆ ಅಂತ ನೋಡಬೇಕು. ನರ್ಮಲ್ ಟು ರೀಚ್ ಆದ್ವಿ. ಓಕೆ, ಆ್ಯಸ್ ಯೂಶುವಲ್ ಅಷ್ಟು ಬೈಕರ್ಸ್ ಇಲ್ಲ ಇಲ್ಲಿ ಇವತ್ತು, ಯಾಕಂದರೆ ಫ್ರೈಡೇ ಅಲ್ವಾ, ಫ್ರೈಡೇ ಮಾರ್ನಿಂಗ್. ನಾಳೆ ಅಂತೂ ಹೆವಿ ಕ್ಯೂ ಇರುತ್ತಿಲ್ಲ ಅನ್ಕೋಬೋದು. ವೀಕ್ ಡೇಸ್ ದಿನ ಹೋಗ್ಬೇಕು, ಅದು ರಿಯಲ್ ಬೈಕರ್ಸು. ವೀಕೆಂಡ್ ದಿನ ಹೊರಡ ಬರೀ ಶೋ ಹೊಡೆಯೋ ಬೈಕರ್ಸ್ ಅದು. ಹೋಗೋದು ತಿಂಡಿ ತಿನ್ಕೊಂಡು ಬಂದ್ಬಿಡೋದು. ಆಫೀಸಿಗೆ ರಜೆ ಹಾಕಿ ಫ್ರೈಡೇ ಹೋಗ್ಬೇಕು, ಅದು ಇಂಪಾರ್ಟೆಂಟು ಲೈಫಲ್ಲಿ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಬಂದ್ವಿ. ಒಂದು ಟೀ ಬ್ರೇಕು. ಇಲ್ಲಿಂದ ಈಗ 4 ಲೇನ್ ರೋಡು. ಆಮೇಲೆ 107 ಕಿಲೋಮೀಟ್ರಿಗೆ ಒಂದು ಲೆಫ್ಟ್ ಟರ್ನ್ ಇದೆ. ಲೆಫ್ಟ್ ಟರ್ನ್ ಚನ್ನರಾಯಪಟ್ಟಣದಿಂದ ಕೂರ್ಗು. ಸರಿ ಬನ್ನಿ ಹೊಡೋಣ. 100 ಕಿಲೋಮೀಟರ್ಸ್ ಹಾಗೆ ಹೊಡೆಯೋದು ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಆಗುತ್ತೆ ಅಂತ. ಒಳ್ಳೆ ಸೂಪರ್ ಆಗಿದೆ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ಇವತ್ತು. ಆ್ಯಕ್ಚುಲಿ ರೈಡಿಗೆ ಸೂಕ್ತವಾದ ಕ್ಲೈಮೇಟ್ ಅಂತ ಹೇಳ್ಬೋದು. ಬಂದ್ಬಿಟ್ಟು 8 ಗಂಟೆ 14 ನಿಮಿಷ. ಇಲ್ಲಿಂದ ಹಾಸನ 80 ಕಿಲೋಮೀಟರ್ಸ್ ದೂರ ಇದೆ. ಪಾಯಿಂಟ್ ಏನಂದರೆ ನಾವು ಕಂಪ್ಲೀಟ್ ಹಾಸನ್ಗೆ ಹೋಗಲ್ಲ, ಪಟ್ನಾಗೆ ಲೆಫ್ಟ್ ತಗೋತೀವಿ ನಾವು. ಸೊ ಆ ಲೆಫ್ಟ್ ಟರ್ನು ಇಲ್ಲಿಂದ ಇನ್ನೂ ಎಷ್ಟಿದೆಪ್ಪ, 32 ಕಿಲೋಮೀಟ್ರ್ ಇದೆ. 32 ಕಿಲೋಮೀಟ್ರ್ ದೂರ ಇದೆ. ಬೆಳಕಾಗಿದೆ, ಬಿಸಿಲು ಬಂದಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಕ್ಲೈಮೇಟ್ ಒಂದು ಸೂಪರ್ ಆಗಿದೆ ಗಾಡಿ ಓಡಿಸೋಕ್ಕೆ. ಮಳೆ ಬಂದಿಲ್ಲ ಬೆಳಗ್ಗೆಯಿಂದ. ರೇನ್ ಗೇರ್ಸ್ ಅಂತೂ ಎಲ್ಲ ಇದೆ ನನ್ನ ಹತ್ರ. ಮಳೆ ಅಂತೂ ಬಂದಿಲ್ಲ ಇನ್ನು, ಅದೊಂದು ಒಳ್ಳೆಯದಾಯಿತು. ಸೊ ನಾನು ಶ್ರೀನಿಧಿ ಸೂಪರಾಗಿ ಆರಾಮಾಗಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಗೆ ಅದೇ ಹೇಳ್ತಾ ಇದ್ದೆ, ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಕರೋನಾ ನೋಡಿದೆ, ಇಂಡಿಯಾ ಪಾಕಿಸ್ತಾನ ವಾರ್ ನೋಡಿದ್ದೀನಿ, ಆಯಿತಾ, ಯುಕ್ರೇನ್ ರಷ್ಯಾ ವಾರ್ ನೋಡಿದೆ, ಎಲ್ಲ ನೋಡಿದೆ. ಇನ್ನು ನಮ್ಮ ಶ್ರೀನಿಧಿ ಮೊದಲೇ ನೋಡಿದ್ರೆ ಸಾಕಾಗ್ಬಿಟ್ಟಿದೆ ನನಗೆ, ಆಯಿತಾ. ಅವ್ನು ಪಾಪ ಒಂದು ಒಳ್ಳೆ ವೆಜಿಟೇರಿಯನ್ ಹುಡುಗಿ ನೋಡ್ತಿದ್ದಾನೆ. ನಿಮ್ಗೆ ಯಾರಾದರೂ ಒಂದು ಒಳ್ಳೆ ವೆಜಿಟೇರಿಯನ್ ಹುಡುಗಿ ಗೊತ್ತಿದೆ ಹೇಳಿ ಪಾಪ, ಆಯಿತಾ. ಹುಡುಗನ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಓಕೆ, ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ವಿ, ಆಯಿತಾ. ಚನ್ನರಾಯಪಟ್ಟಣ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದ್ದೀವಿ ಈಗ. ಲಾಸ್ಟ್ ಬ್ರೇಕಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೂ
123 ಕಿಲೋಮೀಟರ್ಸ್ ದೂರ ಇದೆ ನಮ್ಮ ಡೆಸ್ಟಿನೇಷನು. ಇವಾಗ ನೆಕ್ಸ್ಟ್ ಕಾಣಿಸೋ ಅಂಗಡಿ ಹತ್ರ ಒಂದು ಬ್ರೇಕ್ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಇದೆ ಇವತ್ತು, ಏನೇ ಹೇಳಿ ಅಲ್ಟಿಮೇಟ್ ಆಗಿದೆ ಕ್ಲೈಮೇಟು. ರೈಡ್ ಅಂತೂ ಮಜಾ ಬರ್ತಾ ಇದೆ. ಸೂಪರ್. ಓಕೆ, ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ವಿ ಆಯಿತಾ. ಚನ್ನರಾಯಪಟ್ಟಣ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದ್ದೀವಿ ಈಗ. ಲಾಸ್ಟ್ ಬ್ರೇಕಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನು 123 ಕಿಲೋಮೀಟರ್ಸ್ ದೂರ ಇದೆ ನಮ್ಮ ಡೆಸ್ಟಿನೇಷನು. ಇವಾಗ ನೆಕ್ಸ್ಟ್ ಕಾಣಿಸೋ ಅಂಗಡಿ ಹತ್ರ ಒಂದು ಬ್ರೇಕ್ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಚನ್ನರಾಯಪಟ್ಟಣ ಈ ಕಡೆ ಹಿಂದೆ ಹೋದರೆ ಚನ್ನರಾಯಪಟ್ಟಣ. ಸೊ ವಿ ಆರ್ ನಾಟ್ ಗೆಟಿಂಗ್ ಇನ್ ಟು ಚನ್ನರಾಯಪಟ್ಟಣ ಹೊರಗಡೆಯಿಂದನೇ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಹೋಗಿ ರೈಟು, ಆಮೇಲೆ ಹೈವೇ ಅಂತ ಮತ್ತೆ ನೋಡೋಣ. ನೋಡಿ ಲೆಫ್ಟ್, ಇದು ಮೈಸೂರು ಚನ್ನರಾಯಪಟ್ಟಣ ರೋಡ್ ಅಂತ ಇದು. ಓಕೆ, ಹೆವಿ ಸಿಟಿ ಮಾತ್ರ. ಓಕೆ, ವೆರಿ ಗುಡ್. ಇದು ಎನಿಫೀಲ್ಡ್ ಬರೀ ಸೌಂಡ್ ಅಷ್ಟೇ ಇದ್ರದ್ದು, ಹೋಗ್ತಾನೆ ಇಲ್ಲ ಗಾಡಿ. ಅದು 40 ಇದ್ದಾನೆ ಅಷ್ಟೇ ಅವನು. ನಂದು ಹೊಳೆ ನರಸೀಪುರ ರೋಡು ಇದು. ಇಲ್ಲೇ ರೈಟ್ ಹೊಡಿಬೇಕಂತೆ, ಗೊತ್ತಿಲ್ಲ ಗುರು ಏನು ಬೇಕಂತ. ಓ ಮಗ, ನಾಯಿ ನೋಡ್ಮಗ ಹೆಂಗಿದೆ. ಮುದಲ್ ನಾಯಿ. ಓಕೆ, ಇಲ್ಲಿಂದ ಮಡಿಕೇರಿ 123 ಕಿಲೋಮೀಟರ್ಸ್. ಬೇಸಿಕ್ಲಿ ಇಲ್ಲಿಂದ ಬರೀ ಸ್ಟೇಟ್ ಹೈವೇ ಅನಿಸುತ್ತೆ, 4 ಲೇನ್ ರೋಡೆಲ್ಲ ಸಿಗಲ್ಲ ಅಂದ್ಕೋತೀನಿ. ಇದೇ ರೋಡಲ್ಲಿ ಹೊಡ್ಕೊಂಡು ಹೋಗೋದು ಇನ್ಮೇಲೆ. ಸೊ ಜಾಸ್ತಿ ಸ್ಪೀಡ್ ಹೋಗೋಕೆ ಸಿಗಲ್ಲ. ಇಷ್ಟೊತ್ತು ಬಂದಿದ್ದೇ ಸ್ಪೀಡು, ಇನ್ಮೇಲೆ ಸ್ಪೀಡ್ ಇಲ್ಲ ಅಂದ್ಕೋತೀನಿ. ಓಕೆ, ಕೂಲ್. ನರಸೀಪುರ ರೀಚ್ ಆಗಿದ್ದೀವಿ ಆಯಿತಾ. ಏನೋ ಬುಟ್ಟಿಯಲ್ಲಿ ಆಂಟಿ ಮೇಲೆ ತಗೋತಿದ್ದಾರೆ. ಬೇಸಿಕ್ಲಿ ನಾವೀಗ ಹೊಳೆ ನರಸೀಪುರದ ಮಾರ್ಕೆಟಲ್ಲಿ ಸುಧಾರ್ತಿದ್ದೀವಿ. ಯಾಕಂತ ಕೇಳಿದ್ರೆ ನಮ್ಮ ಶ್ರೀನಿಧಿ ಅಂಕಲ್ ಯಾರು ಇದ್ದಾರೆ ಅಂತೇಳಿ, ಹೊಳೆ ನರಸೀಪುರದ ನರಸಿಂಹಸ್ವಾಮಿ ಟೆಂಪಲ್ನ ಅವರೇ ಮ್ಯಾನೇಜ್ ಮಾಡೋದಂತೆ. ಆ ಟೆಂಪಲ್ ನೋಡೋಕ್ಕಂತ ಆ ಟೆಂಪಲ್ ನೋಡ್ಕೊಂಡು ಹೊರಟಿದ್ದೀವಿ ಈಗ. ಯಾಕೆ ಗುರು. ಹೂ ಮಾರ್ಕೆಟ್ ಸಖತ್ತಾಗಿದೆ ನೋಡಿ ಇದು. ಒಳ್ಳೆ ಸೂಪರಾಗಿ ರೆಸ್ಟ್ ಬಂದಿದೆ ಮಾತ್ರ. ವಾವ್, ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಬೋದು. ಶ್ರೀ ರಘುಪತಿ ದೇವಸ್ಥಾನ ಇದೆ ಮಗ, ಓಕೆನಾ ಮಗ? ಇನ್ನೊಂದು ಸರ್ಕಲ್ ಬಂತು ಮಗ, ಇಲ್ಲಿ ಕೇಳಿ ಮಗ ಯಾರಿಗಾದ್ರು. ಹೌದಾ, ಸರಿ. ಓಂಕಾರೇಶ್ವರ ದೇವಸ್ಥಾನ ಅಂತ ಇದೇನಾ? ಓ ಅದಾ, ಬಾ 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 ಬಾ. ಇದೇ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದೇ ನೋಡಿ, ನಾವು ಹುಡ್ಕೊಂಬಂದಿದ್ದ ದೇವಸ್ಥಾನ. ಅಪ್ಪ ಕಾಪಾಡಪ್ಪ ದೇವ್ರೆ. ನಮ್ಮ ಶ್ರೀನಿಧಿಗೆ ಮದುವೆ ಆದರೆ ಗಂಡ ಹೆಂಡತಿ ಇಬ್ಬರು ಬಂದಿಲ್ಲ, ಒಂದ್ಸಲಿ ಬಂದು ಹೋಗ್ತಾರೆ ಅಲ್ವ ಮಗ? 15-20 ನಿಮಿಷ ಮನೆ ಹುಡುಕಿ ಮನೆ ಸಿಕ್ಕಿಲ್ಲ. ಅವ್ರಿಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ಸುಮ್ಮನೆ ಇನ್ನೊಂದು 1 ಅವರ್ ಹೋಗುತ್ತಿಲ್ಲ. ಅದಕ್ಕೆ ಬೇಡ, ಸುಮ್ಮನೆ ಮನೆ ನೋಡೋಣ ಅಂತಿತ್ತು, ಆಗಿಲ್ಲ. ಬ್ಯಾಕ್ ಆನ್ ರೋಡ್ ಟು ಕೂರ್ಗ್ ಇವಾಗ. ಸೂಪರ್. ಮತ್ತೆ ವಾಪಸ್ ನಾವು ಹೊಳೆ ನರಸೀಪುರ ರೋಡ್ಗೆ ಬಂದು ಜಾಯ್ನ್ ಆಗಿದ್ದೀವಿ. ಸರಿ, ಓಕೆ. ಇನ್ನೊಂದು 10 ಕಿಲೋಮೀಟ್ರ್ ಇದೇ ರೋಡಲ್ಲಿ ಅಂತ ಮುಂದೆ. ಸಖತ್ತಾಗೆ ಡಿಚ್ ಹೊಡೆದಿದೆ ಗಾಡಿ. ಓ ಮೈ ಗಾಡ್, ಓಪನ್ ಆಗಿಬಿಟ್ಟಿದೆ. ಕುಶಾಲ್ ನಗರ ಪೊಲೀಸ್ ಸ್ಟೇಷನ್. ಐ ಥಿಂಕ್ ವಿ ಹ್ಯಾವ್ ರೀಚ್ಡ್ ಕುಶಾಲ್ ನಗರ್.
ಇಲ್ಲಿಂದ ಇನ್ನೂ ನಮ್ಮ ಲೊಕೇಶನ್ 34 ಕಿಲೋಮೀಟ್ರ್ ಇದೆ. ಬನ್ನಿ ನೋಡುವ. ಫೈನಲಿ ನಮ್ಮ ಇವತ್ತಿನ ರೆಸ್ಟೋರೆಂಟು ಅತಿಥಿ ಕಂಫರ್ಟ್ಸ್. ಬನ್ನಿ ನೋಡುವ ಹೆಂಗಿದೆ ಅತಿಥಿ ಕಂಫರ್ಟ್ಸ್ ಅಂತ. ಏನು ಸಿಗುತ್ತೆ? ಫೈನಲಿ ಕುಶಾಲನಗರದಲ್ಲಿ ಬಂದ್ವಿ. ಕುಶಾಲನಗರದಲ್ಲಿ ಬಂದೀಗ ಊಟಕ್ಕಂತ ಬಂದ್ವಿ. ಬಟ್ ಅಲ್ಲ ರೈಡ್ ಮಜಾ ಇತ್ತು. ಅಂದರೆ ಅಷ್ಟೇನು ಸ್ಟೇ ಅನಿಸಿಲ್ಲ ಅಲ್ಲ, ಆಟಾಡ್ಕೊಂಡ್ಬಂದ್ವಿ ಆ್ಯಕ್ಚುಲಿ. ಸೊ ಶ್ರೀನಿಧಿ ಡ್ಯೂಆರ್ ಮಾಡಿ ಸ್ವಲ್ಪ ಕೇಕ್ ಕೊಡ್ತು, ಅಪ್ಡೇಟ್ ಏನಾಯಿತು ಎಕ್ಸ್ಪೆರಿಮೆಂಟ್ ಏನು ಮಾಡಿಲ್ಲ. ಬಟ್ ಅವ್ನು ನೀವು ಒದ್ದಾಡ್ತಿದ್ದ ಬೆಳಗ್ಗೆಯಿಂದ, ಅಯ್ಯೋ ಅದು ಇದು ಅಂದ್ಬಿಟ್ಟು ಸರಿ ಅಪ್ಡೇಟ್ ಮಾಡಿಬಿಡಪ್ಪ ಅಂದರೆ ಅದು ಆಯಿತು ಕರ್ಮ. ಇದನ್ನು ಆಗುತ್ತೆ ನೋಡೋಣ ಈಗ. ಸೂಪರ್ ಊಟ ಬರಲಿ. ಊಟ ಬರ್ತಾ ಇದೆ ನೋಡಿ, ಎಲೆಯಲ್ಲಿ ಊಟ ಬರ್ತಾ ಇದೆ. ಓಕೆ, ಅದೇ ಊಟ ಇವತ್ತಿನ ಊಟ ಬಂದಿದೆ. ಫೈನಲಿ ಲಿಮಿಟೆಡ್ ಊಟ ಅಂತಿದ್ದು. ಬನ್ನಿ ಊಟ ಮುಗಿಸ್ಕೊಂಡು ಆದಷ್ಟು ಬೇಗ ನಮ್ಮ ಜಾಗಕ್ಕೆ ಹೋಗಿ ಸೇರ್ಕೊಳ್ಳೋಣ. ಊಟ ಅಂತೂ ಆಯಿತು. ಹಿಂಗೆ ಊಟ ಚೆನ್ನಾಗಿತ್ತು. ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ ನಮ್ಮ ಹಾಸ್ಟೆಲ್ ಏನು ಮಾಡೋದು ಹಾಸ್ಟೆಲ್ ಏನೋ ಹೊಸ ಥರ ಎಕ್ಸ್ಪೀರಿಯನ್ಸ್ ಅಂತ ಶ್ರೀನಿಧಿ ಹೆಸರು ನನಗೆ. ನೋಡೋಣ ಹೆಂಗಿರುತ್ತೆ ಅಂತ ಬನ್ನಿ. ಶ್ರೀನಿಧಿ ಅವರು ಹೊಸ ಟೆಕ್ನಿಕ್ ಕಲ್ತ್ಕೊಂಡಿದ್ದಾರೆ. ಗಾಡಿ ಮೇಲೆ ಫುಲ್ ಬ್ಯಾಗ್ ಇದ್ದರೆ ಹೆಂಗೆ ಹತ್ಬೇಕಂತ ನಮ್ಮ ಶ್ರೀನಿಧಿ ಅವರು ತೋರಿಸ್ತಾರೆ. ಈಗ ರೈಟ್ ಕಾಲನ್ನ ಲೆಫ್ಟ್ ಕಾಲನ್ನ ರೈಟ್ ಫುಟ್ ಪೇಗ್ ಮೇಲೆ ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಡೋದು. ವೆರಿ ಈಸಿ ಆಯಿತಾ. ಬಟ್ ಆದರೆ ನನ್ನ ಗಾಡಿಗೆ ಅದು ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಂಟ್ರ್ ಫುಟ್ ಬ್ಯಾಗ್ ಇಲ್ಲವೇ ಇಲ್ಲ ಇದಕ್ಕೆ ಆಯಿತಾ. ಬೀಳುತ್ತೆ ಗಾಡಿದು, ಬೀಳುತ್ತಲ್ಲ. ಇನ್ನೊಂದು 25 ನಿಮಿಷ, ಇನ್ನೊಂದು 30 ನಿಮಿಷ ಅನಿಸುತ್ತೆ ರೈಡು. ಆಮೇಲೆ ನಮ್ಮದು ಇವತ್ತಿನ ಸ್ಟೇಗೆ ರೀಚ್ ಆಗ್ತೇವೆ. ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಏನು ಮಾಡೋದಂತ ನೋಡೋದು ಅಷ್ಟೇ ಇವತ್ತು. ಬನ್ನಿ, ಒಂದು 10 ಕಿಲೋಮೀಟ್ರ್ ಅಷ್ಟೇ ಇದೆ ನಮ್ಮ ಸ್ಟೇ ಇವತ್ತಿಂದು. ಓಕೆ, ನಮ್ಮ ಇವತ್ತಿನ ಡೆಸ್ಟಿನೇಷನ್ ಗೋಸ್ಟ್ ಸ್ಟಾಪ್ಸ್. ಹೀಗೆ ಹಾಸ್ಟೆಲ್ಗೆ ಗೋಸ್ಟ್ ಸ್ಟಾಪ್ಸ್ ಅಂತ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಆಯಿತಾ. ನಮ್ಮ ಗಾಡಿಗಳಿಲ್ಲಿದೆ. ಗೋಸ್ಟ್ ಸ್ಟಾಪ್ಸು ಇದು ರಿಸೆಪ್ಷನು ಆಯಿತಾ. ಇಲ್ಲಿ ಒಂದೇನೆಂದರೆ ಲಾಗಿನ್ ಚೆಕಿನ್ ಆಗೋದು ತುಂಬ ಯುನೀಕು. ಅವ್ರದ್ದು ಗೋಸ್ಟ್ ಸ್ಟಾಪ್ಸ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಬೇಕು. ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ಅವರೊಂದು OTP ಎಲ್ಲ ಬಂದು ವ್ಯಾಲಿಡೇಟ್ ಮಾಡ್ಕೊಂಡಿರುತ್ತೆ. ಆಮೇಲೆ ಅದು ಆ್ಯಪಲ್ಲಿ ಓಪನ್ ಡೋರ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ರೂಮ್ ಡೋರ್ ಓಪನ್ ಆಗುತ್ತೆ. ಬನ್ನಿ ರೂಮ್ ಡೋರ್ ತೋರಿಸ್ತೀನಿ ಹೆಂಗಿದೆ ಅಂತ. ಇದೇ ನಾವಿರೋ ಜಾಗ ಇವತ್ತು ಆಯಿತಾ. ನಾವಿರೋ ಜಾಗ ಇದೆ ಆಯಿತಾ. ಇಲ್ಲಿ ಫೂಸ್ಬಾಲ್ ಟೇಬಲ್ ಎಲ್ಲ ಇದೆ. ಓಕೆ, ಶ್ರೀನಿಧಿ ಈ ಥರ ಬಂಕ್ ಬೆಡ್ಸ್ ಇರುತ್ತೆ. ಮೇಲೊಂದು ಕೆಳಗೊಂದು. ನಮ್ಮದು ಇವತ್ತಿಂದು ಕೆಳಗಡೆ ಬಂಕ್ ಬೆಡ್ಡು. ಬೇಸಿಕ್ಲಿ ಪ್ಲ್ಯಾನ್ ಏನಂದರೆ ಒಂದು 1 hour 2 hour ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಆ ಕಡೆ ಸೈಟ್ ಸೀಯಿಂಗ್ ಹೋಗೋಣ ಅಂತ. ನೋಡೋಣ ಹೆಂಗಾಗತ್ತೆ ಅಂತ. ಬನ್ನಿ. ಸಾಯಂಕಾಲ ಆಲ್ಮೋಸ್ಟ್ ಆಯ್ತಪ್ಪ 4:15 ಹೌದಾ. ಸೊ
ಬಂದು ಫ್ರೆಶ್ ಆಗಿ ಸ್ವಲ್ಪ ಲೈಟಾಗಿ ರೆಸ್ಟ್ ಮಾಡಿದ್ವಿ. ಇವಾಗ ಒಂದೆರಡು ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ಅಂತ ಅಂದ್ಕೊತಿದ್ದೀವಿ. ನೋಡೋಣ ಹೆಂಗಾಗತ್ತೆ ಅಂತ. ಸೊ ಫೈನಲಿ ಈಗ ನಾವು ಹೊರಡ್ತಾ ಇದ್ದೀವಿ. ಮಗ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಮಗ ನಾವೀಗ? ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ? ಹಾಂ, ಕಾಫಿ ಪ್ಲಾಂಟೇಶನ್. ಹಾಂ, ಆಮೇಲೆ ಅದಾದಮೇಲೆ ಮ್ಯೂಸಿಯಂ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ಮೇಲೆ ಮೂಡ್ ಮೇಲೆ ಡಿಪೆಂಡು. ನಮ್ಮ ಬೈಕ್ ನಾವು ತೆಗಿತಿಲ್ಲ. ಸೊ ನಮಗೆ ಹಾಂ ಹೇಳ್ಬಾರ್ದದೆಲ್ಲ. ಮೀಡಿಯಾ ಹೇಳ್ಬಾರ್ದದೆಲ್ಲ ಆಯಿತಾ. ಸೊ ಅದೆಲ್ಲ ಹೆಂಗೆ ಅನಿಸ್ಬೇಕಂದ್ರೆ ನಿನ್ನ ಮನಸ್ಸಿನ ನೀನು ತೊಗೊಂಡೋಗ್ತಿದ್ದ ಅಂತ. ಸಿಕ್ಕಾಪಟ್ಟೆ ಮಳೆ ಬಂತು ಇಷ್ಟೊತ್ತು. ಮಳೆ ಅಂತೂ ನಿಂತಿದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕಾಫಿ ಪ್ಲಾಂಟೇಶನ್. ಕೆಟ್ಟದಾಗ ಬೋರ್ಡ್ ಇದೆಯಪ್ಪ ಇಲ್ಲಿ, ಏನದು ಐ ಲವ್ ಮೌಂಟೇನ್ ಕಾಫಿ ವ್ಯೂ ಅಂತ. ಓಕೆ, ನೋಡೋಣ ಬನ್ನಿ ಏನೇನಿದೆ ಅಂತ. ಓಕೆ, ಸುಮ್ಮನೆ ವಾಕ್ ಮಾಡ್ಕೊಂಬರೋದು, ಟೈಮ್ ಪಾಸು. ಏನಂತೆ ಮಗ? ಪ್ಲಾಂಟೇಶನ್ ಪ್ಲಸ್ ಅಲ್ಲಿ ಕಾಫಿ ಸ್ಯಾಂಪ್ಲಿಂಗ್ ಕೊಡ್ತಾರಂತೆ. ಓ ಹೌದಲ್ಲ, ಅದು ನೋಡಬೇಕಲ್ಲ. ಓಕೆ, ವ್ಯೂ ಮಾತ್ರ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನಿಧಾನಕ್ಕೆ ಮಳೆ ಬರ್ತಾ ಇದೆ. ಕರೆಕ್ಟ್. ಕಾಫಿ ಪ್ಲಾಂಟೇಶನ್ ಒಳಗೆ ಹೋಗೋಕ್ಕೆ 200 ರೂಪೀಸ್ ಟಿಕೆಟ್ ಅಂತೆ ಪರ್ ಪರ್ಸನು. ಒಬ್ಬರು ಗೈಡ್ ಬರ್ತಾರಂತೆ. ಆಮೇಲೆ ಅಲ್ಲಿ ಕಾಫಿ ಏನಂತಾರೆ, ಕಾಫಿ ಹೆಂಗೆ ಪ್ರೊಸೆಸ್ ಮಾಡ್ತಾರೆ, ವೈನ್ ಟೇಸ್ಟಿಂಗು, ಆಮೇಲೆ ಒಂದು ಕಾಂಪ್ಲಿಮೆಂಟ್ರಿ ಕಾಫಿ ಎಲ್ಲ ಕೊಡ್ತಾರಂತೆ. ಸೊ ನಮ್ಮ ಶ್ರೀನಿಧಿಯವರು ಟಿಕೆಟ್ ತೊಗೋತಾ ಇದ್ದಾರೆ. ಕ್ಯಾಶ್ ಕೊಡಬೇಕು, UPI ನಡೆಯಲ್ವಂತೆ. ಸೊ ಹೆಚ್ಚಿನ ಗೈಡ್ ಬಂದ್ಬಿಟ್ಟು ಆಶಿಕ್ ಅವರು. ಸೊ ಇವ್ರು ನಮಗೆ ನೀಟಾಗೆಲ್ಲ ತೋರಿಸ್ಕೊಂಡು ಬರ್ತಾರೆ ಇವತ್ತು. ಬನ್ನಿ ಹೋಗೋಣ. ಟೂರ್ ಅಂತೂ ಫೈನಲಿ ಸ್ಟಾರ್ಟ್ ಆಗಿದೆ ಪ್ಲಾಂಟೇಶನ್ದು. ಆಶಿಕ್ ಅವರು ಛತ್ರಿನ ಗನ್ ಥರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಅಲ್ಲಿ, ಆಯಿತಾ. ಆನೆಗೆ ಬಂದರೆ ಓಡಿಸೋಕ್ಕೆ. ಓಕೆ, ಆಶಿಕ್ ಆನೆ ಇದೆಯಾ ಇಲ್ಲಿ? आने दर्शन आगलवा। सो कुर्ग में कॉफ़ी एंड स्पाइसेस बहुत फेमस होते हैं। कॉफ़ी में 2 वेराइटीज़ का कॉफ़ी मिलता है, अरेबिका एंड रोबस्टा। तो ये देखो, ये रोबस्टा प्लांट है, तो इधर पूरा दिख रहा है ना, पूरा रोबस्टा प्लांट। इसका ब्रांचेस ज़्यादा होते हैं और इसका लीफ थोड़ा बड़ा साइज़ में होता है। और ये प्लांट करने के बाद 4 to 5 इयर्स मैच्योरिटी के लिए स्टार्टिंग वेट करना पड़ेगा। उसके बाद ईयरली वंस प्लकिंग होता है। जो इधर ग्रीन कलर का सीड्स दिख रहा है ना, इस जगह पे पहले वाइट कलर का फ्लावर्स मिलता है। फ्लावर्स गिरने के बाद सीड्स होता है। ये दिसंबर और जनवरी में पूरा रेड कलर में हो जाएगा, थोड़ा बड़ा साइज़ होता है और रेड कलर में हो जाएगा। बाद में हैंड प्लग करके सनलाइट में ड्राई करता है, 25 डेज ड्राई करता है। बाद में उसका पील आउट करके कॉफ़ी का प्रोसेसिंग बनाता है। और कॉफ़ी का प्रोसेसिंग पूरा एंड ऑफ द टूर में उधर दिखाता है आउटलेट पे। और इसका लाइफ स्पैन आके 100 to 120 ईयर्स तक एक प्लांट रहता है। और ईयरली मिनिमम 8 to 15 किलोस रोबस्टा कॉफ़ी प्लकिंग होता है, मैक्सिमम 20 किलो प्लकिंग होता है। और रोबस्टा मतलब स्ट्रॉन्ग कॉफ़ी है, कैफीन थोड़ा ज़्यादा होता है, 2.7 mg रहेगा कैफीन। लोकल कॉफ़ी पे ज़्यादा चलता है, ब्रू कॉफ़ी, नेस्कैफे, सनराइजर्स, इसमें पूरा ज़्यादा चलता है। और आपको 100% प्योर कॉफ़ी नहीं मिलता है उसमें। 50% कॉफ़ी, 50% चिकोरी, 70% कॉफ़ी, 30% चिकोरी, चिकोरी वाला मिलता है। चिकोरी इज़ नॉट गुड फॉर हेल्थ ऑल्सो। चिकोरी मतलब एक पेड़ का रूट है, रूट पाउडर करके कॉफ़ी पे ऐड करते हैं, तब कॉफ़ी चीप हो जाएगा, रेट भी कम होता है और एक्सपायरी डेट होता है और मेल्ट भी हो जाएगा। नॉर्मल ब्रू नेस्कैफे पूरा 10 मिनट्स ओपन करके रखने से मेल्ट हो जाएगा, चिकोरी डालने से मेल्ट होते हैं और एक्सपायरी भी होता है। ಚಿಕೋರಿ ಯಾಕೆ ಹಾಕ್ತಾರೆ? ವೈ ಚಿಕೋರಿ ಪುಟ್? कॉफ़ी चीप ಮಾಡಲಿಕ್ಕೆ ಮತ್ತೆ ಇದು ಸ್ಟ್ರಾಂಗ್ ಕಾಫಿ है ना, सो कॉफी स्ट्रांग करने के लिए चिकोरी डालते हैं, कम करने के लिए, स्ट्रांग कम करने के लिए और क्वांटिटी ज़्यादा होता है। अभी 1 किलो कॉफ़ी पे 1 किलो चिकोरी ऐड करने पे 2 किलो कॉफ़ी हो जाएगा। छोटा छोटा पैकेट्स मिलता है ना, फिल्टर कॉफी स्पेशली। अभी ब्रू कॉफ़ी का 1 और 2 रुपए का पैकेट मिलता है, उसका पीछे मेंशन होता है 70% कॉफ़ी, 30% चिकोरी। ऐसा चिकोरी मतलब इधर कुर्ग पे ज़्यादा नहीं मिलता आपको, गुजरात उधर ज़्यादा मिलता है इसका पेड़। चिकोरी पेड़ का रूट है, पेड़ का रूट है, रूट पाउडर करके डालता है। और कॉफ़ी का वाइन बनाता है और कॉफ़ी वाइन बनाता है और फेस स्क्रब, फेस पैक भी बनाता है कॉफ़ी से। 40 इयर्स तक रहता है। प्लांटेशन कितना पुराना है? सर बहुत पुराना है सर। अभी देखो इसका पूरा एज है ना, अभी इधर एक ये देखो, कॉफ़ी का रोबस्टा का ज़्यादा हाइट नहीं होता है, नीचे बैठता है, ब्रांचेस ज़्यादा होता है। और इसका अभी एक 20+ एज हुआ है इसका, एक पेड़ का। सो देखने में मालूम नहीं होता है, नीचे बैठते हैं। और ये देखो, ये पैशन फ्रूट है। ಓ ಪ್ಯಾಷನ್ ಫ್ರೂಟ್ ನಾನು ತಿಂದಿದ್ದೀನಿ ಇದನ್ನು.
Ripe होने के बाद लिंबे yellow color में हो जाएगा। येलो कलर इರುತ್ತೆ ಹಾಂ उसके अंदर ब्लैक कलर का सीड्स मिलता है और ऑरेंज कलर का लिक्विड जूसी टाइप का लिक्विड मिलता है। इसमें से स्क्वैश बनाता है और कूर्ग का स्पेशल होममेड वाइन बनाता है। वाइन का और स्क्वैश का टेस्टिंग भी एंड ऑफ द टूर में दिखाता है, सब वाइन का टेस्टिंग भी कराता है उधर। ओके ಇದೆಯಲ್ಲ ಅಲ್ಲಿ ಮರದಲ್ಲಿ ಇದೆ ಅವಕಾಡೋ ಅವಕಾಡೋ ಬೆಳೆಯುತ್ತಾ ಇಲ್ಲಿ ಕೂರ್ಗಲ್ಲಿ ಅವಕಾಡೋ फेमस है, ಕೂರ್ग में avocado भी फेमस है। सो उधर देख सकते हैं फ्रूट के लिए 100 और 150 रुपीज़ पूरा देना पड़ेगा। इधर कुर्ग का लोकल मार्केट पे आपको 100 और 150 200 रुपीज़ पे 1 किलो मिल जाएगा, ಕ್ವಾಲಿಟಿ ಸೇಮ್ ಇರುತ್ತಾ सेम ಸೇಮ್ ಕ್ವಾಲಿಟಿ ऑर्गेनिक वाला। ಓಕೆ सो इधर लोकल मार्केट में है ना, इधर का लोकल्स लोग ज़्यादा खरीद नहीं करते हैं, उनका सबका घर पे रहेगा सब, इसलिए खरीद नहीं करते हैं। जो ಅದಕ್ಕೆ ಇಲ್ಲಿ ಚೀಪಾಗಿ ಸಿಗುತ್ತೆ ज़्यादा खरीद करते हैं, इसलिए इधर चिप में मिल जाएगा आपको। स्पाइसेस का है टोटल 300 एकर्स है इस सराउंडिंग पे, टोटल 300 एकर्स पे एस्टेट है। ज़्यादा कॉफ़ी का प्रोडक्शन होता है। देखो सिल्वर सो उधर पेपर का दिखाया था ना, पेपर का ट्री पर इसमें ज़्यादा लगाता है एंड इसका लीव्स है ना सनलाइट में देखने में सिल्वर कलर में दिखता है और इसका हाइट है कि मैक्सिमम 120 फीट तक जाता है इसका हाइट। एंड दिस इज द मदर ऑफ कॉफ़ी, मतलब इधर 6 मंथ बारिश होता है, बारिश का टाइम पे इसका स्किन में और रूट्स में पूरा पानी स्टोर करके रखता है, तब सनलाइट गिरता है ना समर सीजन पे कॉफ़ी को पूरा सप्लाई करता है नीचे से, इसलिए मदर ऑफ कॉफ़ी बोलते हैं। इसमें से मैच बॉक्स बनाते हैं, पेंसिल बनाते हैं, पेपर बनाते हैं और लाइट वेट फ्लेवर में ज़्यादा यही यूज़ होता है ಸಿಲ್ವರ್ ಓಕ್ ಸಕ್ಕತ್ತಾಗಿರೋ ವ್ಯೂ ಪಾಯಿಂಟ್ ಇದೆ ಅಂತೆ, ನೋಡ್ಕೊಂಬರೋಣ ಬನ್ನಿ. ये रोबस्टा, ये अरेबिका। पहले इसका डिफरेंस बताता है। इसका लीफ देखो छोटा साइज में होता है और इसका लीफ थोड़ा बड़ा साइज में होता है और राउंड शेप का कॉफ़ी बीन्स मिलता है, इसमें ओवल शेप में मिलता है कॉफ़ी बीन्स। सो इधर देख सकते हैं ಕಾಫಿ ಬೀನ್ಸ್ अरेबिका कॉफ़ी और बीन्स ये स्मूथ कॉफ़ी, कैफीन थोड़ा कम होता है, 1 और 1.5 mg रहेगा उतना है, और इसमें 2.7 mg रहेगा। इसमें ईयरली मैक्सिमम 4 to 5 किलोस प्लकिंग होते हैं अरेबिका, इसमें मैक्सिमम 20 किलो तक प्लकिंग होता है। और इसका स्पेशलिटी है ना, एक प्लांट में 2 वेराइटीज़ का कॉफ़ी बीन्स मिलता है। सो उधर ग्रीन कलर का बेरीज है ना, सो पील का अंदर 95% डायोकोटेड बीन्स मिलता है, तो डबल बीन्स होता है ना, डायोकोटेड बीन्स डाइकोटिलिडन। सो बायोलॉजी ओवल शेप में है ना, एक ग्रीन पील का अंदर तब 2 बीन्स रहेगा और डायोकोटेड बीन्स है। 95% डायोकोटेड बीन्स मिलता है और 5% मोनोकोटेड बीन्स मिलता है। अदरवाइज 5 years में एक बार मोनोकोटेड बीन्स मिलता है। मोनोकोटेड मतलब कॉस्टली कैटेगरी पे चलता है, कैपुचिनो, स्टारबक्स, गोल्ड ब्रेंड, फ्रेंच प्रेस, इस पे पूरा चलता है और ज़्यादा एक्सपोर्ट होता है। और नॉर्मल डायोकोटेड बीन्स है ना, वो नॉर्मल क्लासिक कॉफ़ी वगैरह बनाने के लिए यूज़ करते हैं और अरेबिका में चिकोरी ऐड नहीं करते हैं। सो रोबस्टा में रोबस्टा प्लस चिकोरी, इसमें अरेबिका प्लस रोबस्टा, 70% अरेबिका 30% रोबस्टा। अरेबिका इज कॉस्टली, कॉस्टली होता है, ज़्यादा नहीं मिलते, प्रोडक्शन भी कम होता है और ज़्यादा एक्सपोर्ट होता है। और इसका हार्वेस्ट का सीज़न पे है ना, जो रेड कलर में हो जाएगा बीन्स तब हार्वेस्ट करते हैं। हार्वेस्ट सीजन पे जंगल से एक बिल्ली आता है इधर, कैट, सीविट कैट बोलता है उसको, बाकी इसमें से 2% 3% सेलेक्टेड कॉफ़ी बीन्स का आता है, मोनोकोटेड बीन्स का आता है। डाइजेशन होकर उसका शीट आता है ना, शीट निकल के प्रोसेस करके उसको से बनाते हैं। इंडिया का सबसे महंगा वाला ಕಾಸ್ಟ್ಲಿಯಸ್ಟ್ ಕಾಫಿ ಅದು कॉफ़ी लुवाक, कॉफ़ी सीविट बोलता है। 1 किलो का प्राइस आके 30,000 to 1 लाख तक जाता है 1 किलो कॉफ़ी का प्राइस। और वो सेकंड एक्सपेंसिव कॉफ़ी है, सीविट मतलब लुवाक मतलब सेकंड एक्सपेंसिव कॉफ़ी है। और फर्स्ट एक्सपेंसिव कॉफ़ी ब्लैक आइवरी कॉफ़ी है, और वो सेम कॉफ़ी बीन्स एलिफेंट को खिलाता है और उसका शीट से बनाता है ब्लैक आइवरी। और कैट का और एलिफेंट का फार्मिंग इधर इंडिया पे अलाउड नहीं है, पूरा इंडोनेशिया, बाली उधर पूरा ज़्यादा उसका प्रोसेस होता है। जो कॉफ़ी का अरेबिका कॉफ़ी का प्रोडक्शन इधर होता है, इधर से एक्सपोर्ट करता है, बाहर प्रोसेस होता है दिल्ली का। और जो नॉर्मल प्रोसेसिंग के लिए पूरा प्लग करके 20-30 डेज सनलाइट में ड्राई करना है, बाद में प्रोसेस करता है। जो बिल्ली और हाथी पूरा खाने से डायरेक्ट प्रोसेस होके आता है, बाद में वो रिटर्न और एक बार प्रोसेस करके पाउडर बनाता है। ಆಶಿಕ್ ಅವರು ನಮಗೆ ಟೂರ್ ಕೊಟ್ಟಿದ್ದಾರೆ.
ಆದರೆ ಒಂದು ಕಾಮನ್ ಪಾರ್ಟ್ ಏನಂದರೆ ಈ ಕಾಫಿ ಪ್ಲ್ಯಾಂಟೇಷನಲ್ಲಿರೋ ಎಲ್ಲ ಮರಕ್ಕೆ ಮಿನಿಮಮ್ ಏಜಿಂಗ್ ಬೇಕು. 5 ವರ್ಷ, 10 ವರ್ಷ, 15 ವರ್ಷ. ಅದಾದಮೇಲೆ ಅದರ ಆ್ಯಕ್ಚುಲಿ ನಾವು ಈಲ್ಡ್ ತೊಗೊಳಕ್ಕಾಗತ್ತೆ. ಸೊ ಬಟ್ ತುಂಬ ನಾಲೆಜಬಲ್, ಚೆನ್ನಾಗಿತ್ತು. ಬ್ಲ್ಯಾಕ್ ಕಾರ್ಡಮಮ್ ಆಮೇಲೆ ನಾರ್ಮಲ್ ಕಾರ್ಡಮಮ್ ಎಲ್ಲ ತುಂಬ ಗ್ರೀನ್ ಕಾಫಿ ಅಂತ ಇದೆ ಅಂತೆ, ಅದನ್ನು ತೋರಿಸ್ಕೊಟ್ರು ಅವರು. ಆಯಿತಾ, ಚೆನ್ನಾಗಿತ್ತು, ತುಂಬ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಯಿತಾ, ಇವಾಗ ನಮಗೆ ಇಲ್ಲಿ ಕರ್ಕೊಂಡೋಗಿ ವೈನ್ ಟೇಸ್ಟಿಂಗ್ ಮತ್ತು ಕಾಂಪ್ಲಿಮೆಂಟ್ರಿ ಕಾಫಿ ಕೊಡ್ತಾರಂತೆ. ಬನ್ನಿ ನೋಡೋಣ. ರೆಸನ್ಲೆ ಟ್ರೈನ್ ಆದಮೇಲೆ ಓಕೆ. ಮತ್ತು ನಾವು ಪಲ್ಪಿಂಗ್ ಮೆಷಿನ್ ಅಂದರೆ ಅದು ಸ್ಕಿನ್ ಔಟ್ ತೆಗಿತೀವಿ. ಸ್ಕಿನ್ ಔಟ್ ತೆಗೆದ್ಮೇಲೆ ಅವರು ಬರಲಿ ಸ್ಕಿನ್ ಔಟ್ ತೆಗೆದ್ಮೇಲೆ ಈ ಥರ ಅದನ್ನ ನಾವು ಗ್ರೈಂಡ್ ಮಾಡಿ ಗ್ರೀನ್ ಕಾಫಿ ಮಾಡ್ತೀವಿ. ಗ್ರೀನ್ ಕಾಫಿ ಬಂದು ವೆಟ್ ಪೇನ್ ಮೈಗ್ರೇನ್ಗೆ, ಶುಗರ್ ಕಂಟ್ರೋಲ್ಗೆಲ್ಲ ಯೂಸ್ ಆಗುತ್ತೆ. ಸೊ ನಾರ್ಮಲ್ ಕಾಫಿ ಅಷ್ಟೇ ಎಫೆಕ್ಟಿವ್ ಇರುತ್ತೆ ಅದು. ಎಫೆಕ್ಟ್ ಅಂದರೆ 95% ಮೆಡಿಸನ್ ಪರ್ಪಸ್ಗೆ ಯೂಸ್. ಓಕೆ, ಗ್ರೀನ್ ಕಾಫಿ ಅಟ್ ಲೀಸ್ಟ್. ಐ ಮೀನ್ ಕಾಫಿ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಜಾಗದಲ್ಲಿ. ಮತ್ತು ನಾವು ಅದು ಆ ಪ್ರಾಸೆಸ್ ಆದಮೇಲೆ ರೋಸ್ಟಿಂಗ್ ಪ್ರಾಸೆಸ್ ಮಾಡ್ತೀವಿ. ರೋಸ್ಟಿಂಗ್ ಪ್ರಾಸೆಸ್ ಮಾಡ್ತೀವಿ ಮತ್ತು ಟೈಮಿಂಗ್ ಸೆಟ್ ಮಾಡ್ತೀವಿ. 40 ಮಿನಿಟ್ಸ್ ಚೆಕಿಂಗ್ ಸ್ಪೂನಲ್ಲಿ ಚೆಕ್ ಮಾಡ್ತೀವಿ ಎಷ್ಟು ರೋಸ್ಟ್ ಆಯಿತು, ಎಷ್ಟು ರೋಸ್ಟ್. ಇದು ರೋಸ್ಟಿಂಗ್ ಮಾಡ್ತಿರೋದು ನೀವು? ओके पल्पिंग करते हैं स्किन निकालने के लिए. कॉफी का स्किन निकालने के लिए करते हैं. ಇದೇನಾಗ್ತದೆ ಅದು? ಇದು ಕೂಲಿಂಗ್ ಡೈರೆಕ್ಟ್ಲಿ ಓಕೆ. ಹಾಫ್ ಆನ್ ಅವರ್ 40 ಮಿನಿಟ್ಸ್ ಎಲ್ಲ ಕೂಲ್ ಆಗುತ್ತೆ. ಸೊ ನಮ್ಮ ಕಾಫಿ ಪ್ಲಾಂಟೇಷನ್ ಟೂರ್ ಅಂತೂ ಮುಗಿದಿದೆ. ಸಖತ್ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಬೋದು. ಇವಾಗ ಪ್ಲ್ಯಾನ್ ಏನಂದರೆ ಮಡಿಕೇರಿಗೆ ಹೋಗಿ ಲೈಟಾಗಿ ಏನಾದರೂ ತಿಂದ್ಬಿಟ್ಟು ವಾಪಸ್ ರೂಮಿಗೆ ಬಂದು ರೆಸ್ಟ್ ಮಾಡೋದು. ನಾಳೆ ಬೆಳಗ್ಗೆ ಪ್ಲ್ಯಾನು ಮೋಸ್ಟ್ಲಿ ಡಿಸೈಡ್ ಆಗಿದೆ. ಅದು ಬಿಟ್ಟರೆ ಬೇರೆ ಏನಾದರೂ ಸ್ಪೆಷಲಾಗಿ ಏನಾದರೂ ಆಗುತ್ತಾ ನೋಡಬೇಕು ಅಷ್ಟೇ. ಇಲ್ಲಿಂದ ಮಡಿಕೇರಿ ಒಂದು 5 ಕಿಲೋಮೀಟ್ರ್ ಇದೆ. ಸದ್ಯಕ್ಕೆ ನಮ್ಮ ಸಾರಥಿ ಇದ್ದಾರೆ, ಸಾರಥಿ ಶ್ರೀನಿಧಿ ಅವರು ನಮಗೆ ಮಡಿಕೇರಿಗೆ ಕರ್ಕೊಂಡು ಹೋಗ್ತಾರೆ. ಪಾಪ ಬೆಳಗ್ಗೆಯಿಂದ ಬಂದಾಗಿಂದ ಪಾಪ ಆಫೀಸ್ ಕೆಲಸದಲ್ಲೇ ಸಖತ್ ಬ್ಯುಸಿ ಇದ್ದಾನೆ ಶ್ರೀನಿಧಿ. ಆಯಿತಾ, ಎಷ್ಟು ಕಷ್ಟಪಡ್ತಿದ್ದಾನೆ ನೋಡಿ ಪಾಪ. ಆಯಿತಾ, ಸೊ ಆಲ್ ರೈಟ್. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇಲ್ಲಿ ತನಕ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Until next video, ride safe, be safe, stay safe. Adios.